ನಮಸ್ಕಾರ ಸ್ನೇಹಿತರೆ, ಕುಂಭರಾಶಿಯವರೇ, ಇಂದಿನ ಈ ರಾತ್ರಿ ಸಾಮಾನ್ಯ ಅಲ್ಲ ಮತ್ತು ಒಂದು ವೇಳೆ ನೀವು ಈ ಸಂಕೇತವನ್ನು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ, ಅಂದರೆ ಯಾರನ್ನು ನೀವು ನಿಮ್ಮ ಕಣ್ಣಿನ ತಾರೆ ಅಂತ ಭಾವಿಸುತ್ತೀರೋ ಅವರೇ ನಿಧಾನವಾಗಿ ನಿಮ್ಮಿಂದ ಎಷ್ಟೋ ದೂರ ಹೋಗಿ ಬಿಡುತ್ತಾರೆ. ಕಡೆಗೆ ಕೇವಲ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ. ಈಗ ನಾನು ನಿಮಗೆ ಏನು ಹೇಳಲು ಹೊರಟಿದ್ದೇನೆ, ಅದು ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮತ್ತು ಅತ್ಯಂತ ಹೆದರಿಸುವ ವಿಷಯವೇನೆಂದರೆ, ಈ ಬಾರಿ ತಪ್ಪು ನಿಮ್ಮದಲ್ಲ, ಆದರೂ ನೋವನ್ನು ನೀವೇ ಅನುಭವಿಸಬೇಕಾಗುತ್ತದೆ. ನಿಮ್ಮ ಸುತ್ತಮುತ್ತ ಈ ಸಂಬಂಧಗಳನ್ನು ಸಮಯ ಅಂತಹ ಒಂದು ಶಕ್ತಿ ತಿರುಗುತ್ತದೆ. ಅದು ಸಂಬಂಧಗಳನ್ನು ಇದ್ದಕ್ಕಿದ್ದಂತೆ ಬದಲಾಯಿಸಿಬಿಡುತ್ತದೆ. ಹೊರಗಿನಿಂದ ಎಲ್ಲ ಸಾಮಾನ್ಯ ಕಾಣಿಸುತ್ತೆ, ಆದರೆ ಒಳಗೊಳಗೆ ಯಾವುದೋ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಯಾರೊಬ್ಬರೂ ಇಲ್ಲದೆ ನೀವು ನಿಮ್ಮ ಮುಂದಿನ ದಿನಗಳ ಕಲ್ಪನೆಯನ್ನೂ ಮಾಡಿಲ್ಲವೋ ಅವರು ಮನಸ್ಸಿನಲ್ಲೇ ದೂರ ಮಾಡಿಕೊಳ್ಳಲು ಶುರು ಮಾಡಿದ್ದಾರೆ. ಮತ್ತು ಕುಂಭರಾಶಿಯವರೇ, ಈ ವಿಷಯ ಕೇಳಲು ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಏಕೆಂದರೆ ಈ ದೂರದ ಹಿಂದೆ ಕೇವಲ ಬೇಸರ ಮಾತ್ರವಲ್ಲ, ಒಂದು ಬಹಳ ದೊಡ್ಡ ರಹಸ್ಯ ಅಡಗಿದೆ. ಗಮನವಿಟ್ಟು ಕೇಳಿ. ಇಂದು ಸಂಜೆಯ ನಂತರ ತಡ ಅಥವಾ ತಡರಾತ್ರಿಯ ಸಮಯದಲ್ಲಿ ನಿಮಗೆ ಯಾವುದೋ ಒಂದು ಅಂತಹ ಸಂಕೇತ ಸಿಗಲಿದೆ. ಅದನ್ನು ನೀವು ಮೊದಲು ತಮಾಷೆ ಅಂತ ತಿಳಿದುಕೊಳ್ಳುತ್ತೀರಿ. ಆಗಬಹುದು, ಹಳೆಯ ಸಂದೇಶ ಕಾಣಿಸಬಹುದು, ಅಥವಾ ಯಾವುದೋ ಅಂತಹ ಕನಸು ಬರಬಹುದು. ಅದು ಮನಸ್ಸನ್ನು ಅಶಾಂತ ಮಾಡುತ್ತದೆ, ಆದರೆ ಅದೇ ಸಂಕೇತ ನಿಮಗಾಗಿ ಎಚ್ಚರಿಕೆಯಾಗಿರುತ್ತದೆ. ಒಂದು ವೇಳೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ 7 ದಿನಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ಅಂತಹ ಮೌನ ಬರಬಹುದು. ಅದು ಪದಗಳಿಗಿಂತಲೂ ಹೆಚ್ಚು ನೋವು ಕೊಡುತ್ತದೆ. ಮತ್ತು ಅತ್ಯಂತ ಅಚ್ಚರಿಪಡಿಸುವ ವಿಷಯ ಇನ್ನೂ ಬಾಕಿ ಇದೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಸಮಯ 2 ಮುಖಗಳು ನಡೆಯುತ್ತಿವೆ. ಒಂದು, ಅವರು ಯಾರು ಎದುರಿನಿಂದ ನಿಮ್ಮ ಜೊತೆ ಕೂಡುತ್ತಿರುವಂತೆ ಕಾಣಿಸುತ್ತಿದ್ದಾರೆ, ಮತ್ತು ಇನ್ನೊಂದು, ಅವರು ಯಾರು ಮೌನವಾಗಿ ನಿಮ್ಮ ಭಾವನೆಗಳನ್ನು ಪರೀಕ್ಷಿಸುತ್ತಿದ್ದಾರೆ. ನಿಮಗೆ ಅನಿಸುತ್ತಿದೆ ಎಲ್ಲವೂ ಸರಿ ಇದೆ, ಆದರೆ ಎದುರಿನ ವ್ಯಕ್ತಿ ನಿಮ್ಮ ಪ್ರತಿ ನಡವಳಿಕೆಯನ್ನು ನೋಟ್ ಮಾಡುತ್ತಿದ್ದಾನೆ. ನಿಮ್ಮ ಮೌನ, ನಿಮ್ಮ ಬೇಸರ, ನಿಮ್ಮ ನಿರ್ಲಕ್ಷ್ಯ ಎಲ್ಲವೂ. ಮತ್ತು ಇದೇ ಕಾರಣ ಇಂದಿನ ದಿನ ಇಲ್ಲಿಯ ತನಕ ನೋಡುತ್ತಿದ್ದೀರಾ. ಅಂದರೆ ಇದರ ಅರ್ಥ, ಮಹಾದೇವ ನಿಮಗೆ ಸಮಯಕ್ಕೆ ಸರಿಯಾಗಿ ಸತ್ಯ ತೋರಿಸಲು ಇಲ್ಲಿಗೆ ಕಳುಹಿಸಿದ್ದಾರೆ. ಈಗ ಕಾಮೆಂಟಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ, ಏಕೆಂದರೆ ಇಂದು ಯಾವ ಸಂಕೇತ ಕುಂಭರಾಶಿಯವರಿಗೆ ಸಿಗಲಿದೆಯೋ ಅದು ಎಲ್ಲರಿಗೂ ಸಿಗುವುದಿಲ್ಲ. ನಿಮಗೆ ಬಹುಶಃ ಕಳೆದ ಕೆಲವು ದಿನಗಳಿಂದ ವಿಚಿತ್ರ ಅಶಾಂತಿ, ಭಾರ ಆಗುವುದು, ಇದ್ದಕ್ಕಿದ್ದಂತೆ ಯಾವುದೋ ನೆನಪು, ಮುಖ ಕಣ್ಣಿನ ಮುಂದೆ ತಿರುಗುವುದು, ಇದೆಲ್ಲ ಸುಮ್ಮನೆ ಮಾಡುತ್ತದೆ. ಏಕೆಂದರೆ ಏನೋ ಆಗಲಿದೆಯೋ ಅದು ನಿಮ್ಮ ತಾಳ್ಮೆಯ ಅತ್ಯಂತ ದೊಡ್ಡ ಪರೀಕ್ಷೆ ಆಗುತ್ತದೆ. ನೀವು ಕಳೆದುಕೊಳ್ಳಲು ಹೆದರುತ್ತಿದ್ದೀರೋ ಅವರೇ ವ್ಯಕ್ತಿ ಒಳಗೊಳಗೆ ತಾವು ಮುರಿದು ಹೋಗುತ್ತಿದ್ದಾರೆ. ವ್ಯತ್ಯಾಸ ಕೇವಲ ಇಷ್ಟು ಮಾತ್ರ, ಅವರು ತಮ್ಮ ನೋವನ್ನು ಮುಚ್ಚಿಡುತ್ತಿದ್ದಾರೆ. ಅವರು ನಿಮ್ಮನ್ನು ಬಿಡಲು ಬಯಸುವುದಿಲ್ಲ, ಆದರೆ ಪರಿಸ್ಥಿತಿಗಳು ಅವರನ್ನು ಅನಿವಾರ್ಯ ಮಾಡುತ್ತಿವೆ. ಮತ್ತು ಕುಂಭರಾಶಿಯವರೇ, ಇಲ್ಲಿಂದಲೇ ಶುರುವಾಗುತ್ತದೆ ಆ ತಿರುವು. ಎಲ್ಲಿ ಒಂದು ಚಿಕ್ಕ ತಪ್ಪು ಎಲ್ಲವನ್ನು ಬದಲಾಯಿಸಬಹುದು. ಇಂದು ರಾತ್ರಿ 9 ಗಂಟೆಯ ನಂತರದ ಸಮಯ ನಿಮಗಾಗಿ ಬಹಳ ಭಾರವಾಗಿ ಕಾಣುತ್ತಿದೆ. ಯಾವುದೇ ಕಾಲ್, ಯಾವುದೇ ಸಂದೇಶ ಅಥವಾ ಯಾರೋ 3ನೇ ವ್ಯಕ್ತಿಯ ಮಾತು ನಿಮ್ಮ ಮನಸ್ಸನ್ನು ಅಲ್ಲಾಡಿಸಬಹುದು. ಮತ್ತು ಒಂದು ವೇಳೆ ಆ ಸಮಯ ನೀವು ಕೋಪದಲ್ಲಿ ಉತ್ತರ ಕೊಟ್ಟರೆ, ಯಾವ ಸಂಬಂಧ ವರ್ಷಗಳಿಂದ ಕಟ್ಟಲಾಗಿತ್ತೋ ಅದು ಒಂದು ಕ್ಷಣದಲ್ಲಿ ಚೂರು ಚೂರು ಆಗಬಹುದು. ಆದ್ದರಿಂದ ನಿಮ್ಮನ್ನು ಸಂಭಾಳಿಸಿಕೊಂಡು ಇರಿ, ಏಕೆಂದರೆ ಎದುರಿನ ವ್ಯಕ್ತಿ ಈ ಸಮಯ ಭಾವನಾತ್ಮಕ ಬಿರುಗಾಳಿಯಿಂದ ಹಾದು ಹೋಗುತ್ತಿದ್ದಾರೆ. ಈಗ ಸ್ವಲ್ಪ ನಿಮ್ಮ ಕರಿಯರ್ ಬಗ್ಗೆ ಕೇಳಿ, ಏಕೆಂದರೆ ಇಲ್ಲಿಯೂ ಒಂದು ದೊಡ್ಡ ಸಂಕೇತ ಅಡಗಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, ಯಾರು ನಿಮ್ಮ ಪ್ರಗತಿ ನೋಡಿ ಖುಷಿಯಾಗುತ್ತಿಲ್ಲ. ಹೊರಗಿನಿಂದ ಅವರು ನಿಮ್ಮ ಹೊಗಳಿಕೆ ಮಾಡುತ್ತಾರೆ, ಆದರೆ ಒಳಗೊಳಗೆ ಬಯಸುತ್ತಾರೆ ನಿಮ್ಮ ಗಮನ ಬೇರೆ ಕಡೆ ಹೋಗಲಿ. ಮತ್ತು ಇದೇ ಕಾರಣ ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಏರಿಳಿತ ಹೆಚ್ಚಾಗುತ್ತದೆ. ಕುಂಭರಾಶಿಯವರೇ, ನಿಮ್ಮ ಶಕ್ತಿ ಈ ಸಮಯ ಬಹಳ ಶಕ್ತಿಶಾಲಿಯಾಗಿ ಬಿಟ್ಟಿದೆ. ಆದ್ದರಿಂದ ನೋಟ ಕೂಡ ಅತ್ಯಂತ ಜಾಸ್ತಿ ನಿಮ್ಮ ಮೇಲೆಯೇ ಇದೆ. ಮತ್ತು ಗಮನ ಕೊಡಿ, ಮುಂದಿನ 3 ದಿನಗಳಲ್ಲಿ ಒಂದು ವೇಳೆ ನಿಮಗೆ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ಮಿತ್ರ ಸಂಪರ್ಕ ಮಾಡಿದರೆ
ಅವರ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಅವರೇ ವ್ಯಕ್ತಿ ತಿಳಿಯದೆ ನಿಮ್ಮನ್ನು ಆ ಸತ್ಯದ ತನಕ ತಲುಪಿಸುತ್ತಾರೆ. ಅದನ್ನು ಇಲ್ಲಿಯ ತನಕ ನೀವು ನೋಡಲು ಆಗಿರುವುದಿಲ್ಲ. ಕೊನೆಗೆ ಯಾವ ಕಾರಣ ಇದೆ ಇದರಿಂದ ದೂರ ಹೆಚ್ಚುತ್ತದೆ? ಹಾಗಾದರೆ ಕೇಳಿ. ನಿಮ್ಮ ಸಂಬಂಧದ ನಡುವೆ ಒಂದು ತಪ್ಪು ತಿಳುವಳಿಕೆ ನಿಧಾನವಾಗಿ ವಿಷಯವಾಗಿ ಬಿಟ್ಟಿದೆ. ಎದುರಿನ ವ್ಯಕ್ತಿ ನಿಮ್ಮ ಯಾವುದೋ ಒಂದು ಪದವನ್ನು ಮನಸ್ಸಿಗೆ ಹಚ್ಚಿಕೊಂಡು ಕುಳಿತಿದ್ದಾರೆ. ನೀವು ಬಹುಶಃ ತಮಾಷೆಯಲ್ಲಿ ಹೇಳಿರಬಹುದು ಅಥವಾ ಕೋಪದಲ್ಲಿ ನಿರ್ಲಕ್ಷ್ಯ ಮಾಡಿರಬಹುದು. ಆದರೆ ಅದೇ ಕ್ಷಣ ಅವರ ಮನಸ್ಸಿನಲ್ಲಿ ಭಯ ಹುಟ್ಟಿಕೊಂಡಿತ್ತು. ಎಲ್ಲೋ ನೀವು ಅವರನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲವೋ ಅಂತ. ಮತ್ತು ಕುಂಭರಾಶಿಯವರೇ, ಯಾವಾಗ ಯಾರದೋ ಭಯ ಹೆಚ್ಚುತ್ತದೆ ಅಂದರೆ ಅವರು ಇನ್ನೂ ಹತ್ತಿರ ಬರುತ್ತಾರೆ ಅಥವಾ ಯಾವಾಗಲೂ ದೂರ ಹೋಗಿಬಿಡುತ್ತಾರೆ. ಅದೇ ಕಾರಣ ಇಂದಿನ ರಾತ್ರಿ ನಿಮಗಾಗಿ ನಿರ್ಣಾಯಕ ಆಗಬಹುದು. ಒಂದು ವೇಳೆ ನೀವು ಈಗ ಕೂಡ ಯೋಚಿಸುತ್ತಿದ್ದೀರಾ, ಸಮಯ ತಾನಾಗೇ ಎಲ್ಲ ಸರಿ ಮಾಡಿಬಿಡುತ್ತದೆ ಅಂತ, ಎಚ್ಚರವಾಗಿರಿ. ಏಕೆಂದರೆ ಈ ಬಾರಿ ಮೌನ ಅತ್ಯಂತ ದೊಡ್ಡ ತಪ್ಪು ಸಾಬೀತಾಗಬಹುದು. ನಿಮಗೆ ಮೊದಲ ಹೆಜ್ಜೆ ಇಡಬೇಕಾಗುತ್ತದೆ. ಒಂದು ಚಿಕ್ಕ ಸಂದೇಶ, ಒಂದು ನಿಜವಾದ ಪದ ಅಥವಾ ಕೇವಲ ಮನಸ್ಸಿನಿಂದ ಹೇಳಿದ ಮಾತು ನಿಮ್ಮ ಮುರಿದು ಹೋದ ಸಂಬಂಧಗಳನ್ನು ಮತ್ತೆ ಜೋಡಿಸಬಹುದು. ಒಂದು ವೇಳೆ ನೀವು ಇಲ್ಲಿಯ ತನಕ ನೋಡುತ್ತಿದ್ದೀರಾ ಅಂದರೆ ವಿಡಿಯೋವನ್ನು ಈಗಲೇ ಒಂದು ಸಿಹಿ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಮುಂದೆ ಹೇಳಲಿರುವ ಪ್ರತಿಯೊಂದು ಮಾತು ನಿಮ್ಮ ಸಂಬಂಧವನ್ನು ರಕ್ಷಿಸಬಹುದು. ಮತ್ತು ಈಗ ಗಮನವಿಟ್ಟು ಕೇಳಿ, ನಿಮ್ಮ ಮುಂದೆ ಬರುವ ದೊಡ್ಡ ತಿರುವು ಯಾವುದರ ಬಗ್ಗೆ? ನಿಮ್ಮ ಸಂಬಂಧದಲ್ಲಿ ಅಡಗಿರುವ ದೊಡ್ಡ ರಹಸ್ಯ ಯಾವುದು? ಈಗ ಸ್ವಲ್ಪ ಸಮಯದಲ್ಲೇ ಬಯಲಾಗಲಿದೆ. ಕುಂಭರಾಶಿಯವರೇ, ಮುಂದಿನ 24ರಿಂದ 48 ಗಂಟೆಗಳ ಒಳಗೆ ನಿಮ್ಮ ಮುಂದೆ ಅಂತಹ ಒಂದು ಸತ್ಯ ಬರಲಿದೆ. ಅದನ್ನು ಕೇಳಿದ ನಂತರ ನಿಮ್ಮ ಇಡೀ ಯೋಚನೆ ಬದಲಾಗಬಹುದು. ಈ ರಹಸ್ಯ ನೇರವಾಗಿ ಆ ವ್ಯಕ್ತಿಯಿಂದ ಜೋಡಣೆಯಾಗಿದೆ, ಯಾರ ಮೇಲೆ ನೀವು ಅತ್ಯಂತ ನಂಬಿಕೆ ಮಾಡುತ್ತೀರಿ. ಬಹುಶಃ ಅವರು ಈಗ ನಿಮಗೆ ಅಸುರಕ್ಷಿತವಾಗಿ ಕಾಣುತ್ತಿದ್ದಾರೆ. ಬಹುಶಃ ಅವರ ಮಾತುಗಳು ಬದಲಾಗಿವೆ, ಅವರ ವರ್ತನೆ ತಣ್ಣಗೆ ಆಗಿಬಿಟ್ಟಿದೆ. ಆದರೆ ಸತ್ಯ ಏನೆಂದರೆ ಅವರು ನಿಮ್ಮಿಂದ ದೂರ ಹೋಗುತ್ತಿಲ್ಲ. ಅವರು ಒಳಗೊಳಗೆ ಒಂದು ಯುದ್ಧ ಹೋರಾಡುತ್ತಿದ್ದಾರೆ. ಅವರ ಮನಸ್ಸಿನಲ್ಲಿ ಎರಡು ವಿಷಯಗಳು ಜಗಳವಾಡುತ್ತಿವೆ. ಒಂದು ಕಡೆ ನಿಮ್ಮ ಪ್ರೀತಿ, ಇನ್ನೊಂದು ಕಡೆ ಅವರ ಭಯ. ಮತ್ತು ಕುಂಭರಾಶಿಯವರೇ, ಈ ಭಯವೇ ಈ ಸಮಯ ಅವರನ್ನು ನಿಮ್ಮಿಂದ ದೂರ ಮಾಡುತ್ತಿದೆ. ಆದರೆ ಕೇಳಿ, ಇದು ಸಾಮಾನ್ಯ ಭಯ ಅಲ್ಲ. ಇದು ಆ ಭಯ ಯಾವುದು ಅವರ ಹಳೆಯ ನೋವಿನಿಂದ ಹುಟ್ಟಿಕೊಂಡಿದೆ. ಅವರು ನಿಮ್ಮಿಂದ ಪ್ರೀತಿ ಮಾಡಲು ಹೆದರುತ್ತಿದ್ದಾರೆ, ಏಕೆಂದರೆ ಅವರು ಮೊದಲು ಯಾರನ್ನೋ ಮನಸ್ಸಿನಿಂದ ಬಯಸಿದಾಗ ಅವರ ಜೊತೆ ಅತ್ಯಂತ ಕೆಟ್ಟದ್ದೂ ಆಗಿತ್ತು. ಮತ್ತು ಅದೇ ಕಾರಣ ಇಂದು ಅವರು ಪ್ರತಿಯೊಂದು ಹೆಜ್ಜೆ ಹಾಕುವ ಮುಂಚೆ 100 ಸಲ ಯೋಚಿಸುತ್ತಿದ್ದಾರೆ. ಅವರು ನಿಮ್ಮನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ, ಆದರೆ ಇತಿಹಾಸ ಪುನರಾವರ್ತನೆಯಾಗುತ್ತದೆ ಎಂಬ ಭಯ ಅವರನ್ನು ಮೌನ ಮಾಡಿಬಿಟ್ಟಿದೆ. ಮತ್ತು ಇದೇ ಕಾರಣ ಇಂದು ಅವರು ನಿಮ್ಮ ಪ್ರತಿ ಮಾತು, ಪ್ರತಿ ಸಂದೇಶ ಮತ್ತು ಪ್ರತಿ ಮೌನವನ್ನು ಆಳವಾಗಿ ನೋಟ್ ಮಾಡುತ್ತಿದ್ದಾರೆ. ನಿಮಗೆ ಅನ್ನಿಸುತ್ತಿದೆ ಅವರು ಬದಲಾಗಿದ್ದಾರೆ, ಆದರೆ ಸತ್ಯ ಏನೆಂದರೆ ಅವರು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತು ಈಗ ಅತ್ಯಂತ ಮುಖ್ಯ ವಿಷಯ ಕೇಳಿ, ಕುಂಭರಾಶಿಯವರೇ, ಮುಂದಿನ 3 ದಿನಗಳಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಯಾವುದೋ ಅಂತ ಸಂದೇಶ ಬರಬಹುದು ಅಥವಾ ಒಂದು ಕಾಲ್ ಬರಬಹುದು. ಅದನ್ನು ಕೇಳಿ ನಿಮ್ಮ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತದೆ. ಅದು ಯಾವುದೋ ಹಳೆಯ ನೆನಪು ಇರಬಹುದು ಅಥವಾ ಅಂತಹ ಒಂದು ಮಾತು ಇರಬಹುದು. ಅದನ್ನು ಕೇಳಿ ಎದುರಿನ ವ್ಯಕ್ತಿ ಒಡೆದು ಹೋಗಬಹುದು. ಆದರೆ ನೀವು ಆ ಸಮಯ ಕೋಪದಲ್ಲಿ ಪ್ರತಿಕ್ರಿಯೆ ಕೊಟ್ಟರೆ ಸಂಬಂಧ ಮತ್ತಷ್ಟು ಹದಗೆಡಬಹುದು. ಆದ್ದರಿಂದ ಎಚ್ಚರವಾಗಿರಿ, ಏಕೆಂದರೆ ಆ ಸಂದೇಶ ಅವರ ಪರೀಕ್ಷೆಯಲ್ಲ, ಅದು ಬ್ರಹ್ಮಾಂಡದ ಸಂಕೇತ ಆಗಿರುತ್ತದೆ. ಮತ್ತು ಈಗ ಕಾರ್ಯಕ್ಷೇತ್ರದ ಬಗ್ಗೆ ಒಂದು ವಿಷಯ ಕೇಳಿ, ಕುಂಭರಾಶಿಯವರೇ, ಇಲ್ಲಿ ಒಂದು ವ್ಯಕ್ತಿ ನಿಮ್ಮ ಯಶಸ್ಸಿನಿಂದ ತುಂಬಾ ತೊಂದರೆಯಾಗುತ್ತಿದೆ. ಅವರು ಹೊರಗಿನಿಂದ ನಿಮ್ಮ ಜೊತೆ ಇರುವಂತೆ ನಟಿಸುತ್ತಾರೆ, ಆದರೆ ಒಳಗೊಳಗೆ ಅವರು ಬಯಸುತ್ತಾರೆ ನಿಮ್ಮ ಯಾವುದೋ ಒಂದು ದೊಡ್ಡ ಅವಕಾಶ ನಿಮ್ಮ ಕೈಯಿಂದ ಹೋಗಿಬಿಡಲಿ. ಆದರೆ ನಿಲ್ಲಿ, ಏಕೆಂದರೆ ಗ್ರಹಗಳು ಹೇಳುತ್ತಿವೆ ನಿಮ್ಮ ಮೇಲಿನ ಶನಿದೇವನ ಕೃಪೆ ಈಗ ಹೆಚ್ಚುತ್ತಿದೆ. ಯಾವುದೇ ಸಂಚು ನಿಮ್ಮನ್ನು ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಬದಲಾಗಿ ಯಾರು ನಿಮ್ಮನ್ನು ಕೆಳಗೆ ಬೀಳಿಸಲು ಬಯಸುತ್ತಿದ್ದಾರೋ ಅವರೇ ತಮ್ಮ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಮತ್ತು ಇಲ್ಲಿಂದಲೇ ಶುರುವಾಗುತ್ತದೆ ನಿಮ್ಮ ಜೀವನದ ಅಂತಹ ತಿರುವು.
ಎಲ್ಲಿ ನಿಮ್ಮ ಗೌರವ, ನಿಮ್ಮ ಮಾತು, ನಿಮ್ಮ ಅಸ್ತಿತ್ವ ಎಲ್ಲವೂ ಇದ್ದಕ್ಕಿದ್ದಂತೆ ಬಲಿಷ್ಠವಾಗಿ ಬಿಡುತ್ತದೆ. ಆದರೆ ಅದಕ್ಕೂ ಮೊದಲು ನೀವು ಒಂದು ಅಂತಹ ಪರೀಕ್ಷೆ ಎದುರಿಸಬೇಕು. ಅದು ನಿಮ್ಮ ತಾಳ್ಮೆಯ ಪರೀಕ್ಷೆ ಆಗಿರುತ್ತದೆ. ಯಾರಾದರೂ ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಬಹುದು. ಯಾರಾದರೂ ನಿಮ್ಮನ್ನು ತಪ್ಪು ಎಂದು ಸಾಬೀತು ಮಾಡಲು ಬಯಸಬಹುದು. ಆದರೆ ನೀವು ಆ ಸಮಯ ಮೌನವಾಗಿರಿ, ಏಕೆಂದರೆ ನಿಮ್ಮ ಮೌನವೇ ನಿಮ್ಮ ಅತ್ಯಂತ ದೊಡ್ಡ ಶಸ್ತ್ರ ಆಗಲಿದೆ. ಕುಂಭರಾಶಿಯವರೇ, ನಿಮ್ಮ ಹಣೆಬರಹದಲ್ಲಿ ಕೂಡ ಈ ಸಮಯ ಒಂದು ಗುಪ್ತ ಬದಲಾವಣೆ ಆಗುತ್ತಿದೆ. ಯಾವುದೋ ಅಂತ ಖರ್ಚು, ಯಾವುದನ್ನು ನೀವು ಮಾಡಲು ಬಯಸುವುದಿಲ್ಲವೋ ಅದು ಇದ್ದಕ್ಕಿದ್ದಂತೆ ಮುಂದೆ ಬರಬಹುದು. ಆದರೆ ಚಿಂತೆ ಮಾಡಬೇಡಿ, ಏಕೆಂದರೆ ಅದೇ ಖರ್ಚು ನಿಮಗಾಗಿ ಒಂದು ದೊಡ್ಡ ದಾರಿ ತೆರೆಯಲಿದೆ. ಮತ್ತು ಮುಂದಿನ ವಾರದಲ್ಲಿ ನೀವು ಯಾವುದೋ ಅಂತ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಅದನ್ನು ನೋಡಿ ಜನರು ಆಶ್ಚರ್ಯಪಡುತ್ತಾರೆ ಮತ್ತು ಅದೇ ನಿರ್ಧಾರ ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಮತ್ತು ಈಗ ಕೊನೆಯ ವಿಷಯ ಕೇಳಿ. ವ್ಯಕ್ತಿಯ ಎನರ್ಜಿ ಈ ಸಮಯ ತುಂಬಾ ಸಕ್ರಿಯವಾಗಿದೆ. ಯಾರೋ ಒಬ್ಬ ಪದೇ ಪದೇ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾನೆ ಮತ್ತು ಅದೇ ಯೋಚನೆಯ ಪರಿಣಾಮ ನಿಮ್ಮ ಜೀವನದ ಮೇಲೆ ಬೀಳುತ್ತಿದೆ. ಈ ನಿಮ್ಮ ನಿರ್ಧಾರಗಳನ್ನು ಪ್ರಭಾವಿತ ಮಾಡುತ್ತಿದೆ. ಆದ್ದರಿಂದ ನಿಮಗೆ ಪದೇ ಪದೇ ಭ್ರಮೆ ಆಗುತ್ತಿದೆ. ಇದರ ಪರಿಹಾರ ತುಂಬಾ ಸರಳವಾಗಿ ಆಗಿದೆ. ನೀವು ನಿಮ್ಮ ಮನಸ್ಸನ್ನು ಸ್ಥಿರ ಮಾಡಿಕೊಳ್ಳಬೇಕು. ಈಗ ಮತ್ತೊಮ್ಮೆ ಗಮನ ಕೊಡಿ, ಏಕೆಂದರೆ ಇಲ್ಲಿಂದ ಕತೆ ಇನ್ನೂ ಗಂಭೀರ ಆಗುತ್ತಿದೆ. ಕುಂಭರಾಶಿಯವರೇ, ಮುಂಬರುವ ಕೆಲವು ಗಂಟೆಗಳಲ್ಲಿ ನಿಮಗೆ ಒಂದು ಅಂತಹ ಅವಕಾಶ ಸಿಗುತ್ತದೆ ಎಲ್ಲಿ ನೀವು ನಿಮ್ಮ ಮಾತನ್ನು ಹೇಳಬಹುದು. ಆದರೆ ಆ ಸಮಯ ನಿಮ್ಮ ಮೂಡ್ ನಿರ್ಧರಿಸುತ್ತದೆ. ನೀವು ಗೆಲ್ಲುತ್ತೀರೋ ಅಥವಾ ಸೋಲುತ್ತೀರೋ. ಒಂದು ವೇಳೆ ನೀವು ಭಾವನೆಗಳಲ್ಲಿ ತೇಲಿ ಪ್ರತಿಕ್ರಿಯೆ ಕೊಟ್ಟರೆ ನಷ್ಟ ಆಗುತ್ತದೆ. ಆದರೆ ಒಂದು ವೇಳೆ ನೀವು ಶಾಂತವಾಗಿ ಮಾತನಾಡಿದರೆ ಅದೇ ಕ್ಷಣ ನಿಮ್ಮ ಸಂಬಂಧವನ್ನು ಉಳಿಸಬಹುದು. ಮತ್ತು ಒಂದು ವೇಳೆ ನೀವು ಇಲ್ಲಿಯ ತನಕ ಕೇಳುತ್ತಿದ್ದೀರಾ ಅಂದರೆ ವಿಡಿಯೋಗೆ ಒಂದು ಬಾರಿ ಖಂಡಿತ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಇಂತಹ ಸಂಕೇತ ಎಲ್ಲರಿಗೂ ಸಿಗುವುದಿಲ್ಲ. ಮತ್ತು ಕಾಮೆಂಟಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಮರೆಯಬೇಡಿ, ಏಕೆಂದರೆ ಇಂದಿನ ಎನರ್ಜಿಯನ್ನು ಸಮತೋಲನ ಮಾಡುವುದು ತುಂಬಾ ಮುಖ್ಯ. ಈಗ ಇನ್ನೊಂದು ಶಾಕ್ ಕೇಳಿ. ಯಾವ ವ್ಯಕ್ತಿಯನ್ನು ನೀವು ಕಳೆದುಕೊಳ್ಳಲು ಹೆದರುತ್ತಿದ್ದೀರೋ ಅವನು ಹಿಂದಿಗಿಂತ ಮೊದಲು ಹಲವು ಬಾರಿ ನಿಮ್ಮನ್ನು ಅರ್ಥ ಮಾಡಿಸಲು ಪ್ರಯತ್ನ ಮಾಡಿದ್ದ. ಆದರೆ ನೀವು ಬಹುಶಃ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಈಗ ಅದೇ ಮಾತುಗಳು ಅವನ ಮನಸ್ಸಿನಲ್ಲಿ ಸೇರಿ ಒಂದು ದೂರದ ರೂಪ ತೆಗೆದುಕೊಂಡಿವೆ. ಇದೇ ದೂರ ಈಗ ನಿಮ್ಮನ್ನು ಮೌನ ಮಾಡುತ್ತಿದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಯಾವ ವ್ಯಕ್ತಿ ಈಗ ದೂರ ಹೋಗುತ್ತಿದ್ದಾನೋ ಅವನು ಕೂಡ ಒಳಗಿನಿಂದ ನಿಮ್ಮನ್ನು ಕಳೆದುಕೊಳ್ಳಲು ಹೆದರುತ್ತಾನೆ. ಅವನು ಬಯಸುತ್ತಾನೆ ನೀವು ಅವನನ್ನು ತಡೆಯಬೇಕು, ಆದರೆ ಅವನು ಇದು ಕೂಡ ನೋಡಲು ಬಯಸುತ್ತಾನೆ ನೀವು ಎಷ್ಟು ಪ್ರಯತ್ನ ಮಾಡುತ್ತೀರಿ ಅಂತ. ಮತ್ತು ಇದೇ ಮಾನಸಿಕ ಆಟ ಇಬ್ಬರ ನಡುವೆ ನಡೆಯುತ್ತಿದೆ. ಕುಂಭರಾಶಿಯವರೇ, ಈ ಸಮಯ ಪರೀಕ್ಷೆಯ ಕಾಲ. ಈಗ ಒಂದು ಚಿಕ್ಕ ಬದಲಾವಣೆ ಎಲ್ಲವನ್ನೂ ಬದಲಾಯಿಸಬಹುದು. ಒಂದು ಸಂದೇಶ, ಒಂದು ಕಾಲ್ ಅಥವಾ ಕೇವಲ ಒಂದು ಸತ್ಯವಾದ ಮಾತು ಮತ್ತು ಎಲ್ಲವೂ ಮೊದಲಿನಂತೆ ಆಗಬಹುದು. ಆದರೆ ಒಂದು ವೇಳೆ ನೀವು ತಡ ಮಾಡಿದರೆ ಅದೇ ವ್ಯಕ್ತಿ ನಿಧಾನವಾಗಿ ನಿಮ್ಮ ಜೀವನದಿಂದ ಹೊರಗೆ ಹೋಗಿಬಿಡುತ್ತಾನೆ. ಮತ್ತು ಈಗ ಒಂದು ಕೊನೆಯ ಎಚ್ಚರಿಕೆ. ಧನ್ಯವಾದಗಳು.